ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವೀಲ್ ಚೇರ್ನೊಳಗನ್ನು ಬದುಕಿನ ವೀಲನ್ನು ತಿರುಗಿಸ್ತಾ ಇರುವಂಥ ಒಬ್ಬ ಛಲಗಾರ್ತಿಯ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ. ಪ್ರವಾಹಕ್ಕೆ ಎದುರಾಗಿ ಈಜಬೇಕು, ಬೆಟ್ಟ ಗುಡ್ಡಗಳಲ್ಲಿ ಬೈಕಿನಲ್ಲಿ ಓಡಾಡಬೇಕು, ಸಾಹಸಗಳನ್ನು ಮಾಡ್ತಾ ಇರಬೇಕು. ಇದು ಸಾಮಾನ್ಯರ ಕನಸು ಅಲ್ಲ. ಅಸಾಮಾನ್ಯರು ಮಾತ್ರ ಇಂಥ ಕನಸುಗಳನ್ನು ಕಾಣಕ್ಕೆ ಸಾಧ್ಯ ಇದೆ. ಅಂಥ ಕನಸನ್ನು ಕಂಡು ಅದನ್ನು ಸಾಕಾರಗೊಳಿಸಿದಂತಹ ಛಲಗಾರ್ತಿ ನಮ್ಮ ಕಥಾನಾಯಕಿ. ಆಮೇಲೆ ಈ ಕಥಾನಾಯಕಿಯ ಹೆಸರು ದೀಪಾ ಮಲ್ಲಿಕ್ ಅಂಥೇಳಿ. ಈ ದೀಪಾ ಮಲ್ಲಿಕ್ ಇವಳ ಕತೆ ಭಾಳ ರೋಚಕವಾಗೈತಿ. ಈ ದೀಪಾ ಮಲ್ಲಿಕ್ ಇವರ ತಂದೆ ಇವರು ನಾಗ್ಪಾಲ್ ಅಂತಂದು ಹೇಳಿ, ಈ BK ನಾಗ್ಪಾಲ್ ಅಂಥೇಳಿ ಹರಿಯಾಣ ಮೂಲದವರು. ಅವ್ರು ಏನಂತಂದ್ರೆ ಈ ಮಿಲಿಟ್ರಿಯಲ್ಲಿ ಕರ್ನಲ್ ಹುದ್ದೆಯೊಳಗೆ ಇದ್ದರು ಅವರು. ಆಮೇಲೆ ಏನಾಯ್ತು ಅಂತಂದ್ರೆ ಅವ್ರಿಗೆ ಇಬ್ಬರು ಮಕ್ಕಳು, ದೀಪಾ ಮತ್ತು ಅವರ ತಮ್ಮ, ಇಬ್ಬರು ಮಕ್ಕಳು. ಅವ್ರಿಗೇನಾಯ್ತು ಅಂತಂದ್ರೆ ಈ ದೀಪಾ ಇದ್ದಕ್ಕೆ ಪ್ರತಿಯೊಂದು ಒಂದು ಪಾದರಸದಂಥ ಹುಡುಗಿ, ಎಲ್ಲ ಆಟಗಳಲ್ಲಿ ಕ್ರೀಡೆಗಳಲ್ಲಿ ಎಲ್ಲದರಲ್ಲೂ ಅತಿ ಮುಂದು. ಸೈಕಲ್ ಓಡಿಸುವುದಾಗಲಿ, ಎಲ್ಲರೂ ಸಾಹಸಗಳನ್ನು ಮಾಡೋದರಲ್ಲಿ ಆಕೆ ಬಹಳ ಮುಂದೆ ಮೊದಲಿಂದನೂ. ಆಕೆಗೆ ಏನಾಯ್ತು ಅಂತಂತಂದ್ರೆ ಈ ಕ್ರೀಡೆಗಳಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿರುವಂಥ ದೀಪಾಗೆ ಏನಾಯ್ತು ಅಂತಂದ್ರೆ ಅವಳು 7 ವರ್ಷದಾಗಿದ್ದಾಗ ಬೆನ್ನು ಮೂಳೆಗೆ ಏನಾಯ್ತು, ಬೆನ್ನು ಮೂಳೆಯ ಮೇಲೆ ಒಂದು ಗಡ್ಡೆ ಇದ್ದದ್ದು ಕಾಣಿಸ್ಕೊಂತು. ಇವರು ಮಿಲಿಟ್ರಿ ಒಂದು ದವಾಖಾನೆಯಲ್ಲಿ ಇವರು ಚೆಕ್ ಮಾಡಿಸಿದಾಗ ಡಾಕ್ಟ್ರ್ ಏನು ಹೇಳಿದರು ಅಂದರೆ ಇದನ್ನ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು. ಆಕೆ ದೀಪಾಳಿಗೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದ ನಂತರ ಅವಳು ಆರಾಮವಾದ ನಂತರ ಏನು ಮಾಡಿದ್ಲು ಅಂದ್ರೆ ಮತ್ತೆ ಸ್ಕೂಲಿಗೆ ಹೋಗಿ ಅವಳು ಎಲ್ಲ ಕ್ರೀಡೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ಲು. ಕ್ರೀಡೆಗಳನ್ನು ಆಡೋದಕ್ಕೆ ತುಂಬ ಪ್ರೀತಿ, ಎಲ್ಲದರಲ್ಲೂ ಪ್ರಥಮ ಸ್ಥಾನ. ಅವಳು ಗಳಿಸಿದಂಥ ಮೆಡಲ್ಗಳು, ಕಪ್ಪುಗಳು, ಸರ್ಟಿಫಿಕೇಟ್ಗಳು ಏನಾದರೂ ಒಂದು ಕಪಾಟನ್ನು ತುಂಬುತ್ತಾ ಇದ್ದವು. ಅಷ್ಟೊಂದು ಕ್ರೀಡೆಗಳಲ್ಲಿ ಅವಳಿಗೆ ಆಸಕ್ತಿ. PUC ಒಳಗಿದ್ದಾಗ ನಾನು ಆವಾಗ ಲೂನಾ ಅಂತ ಹೇಳಿತ್ತು. ಈ ನಾವು ಸ್ಕೂಟರ್ ಬೇರೆ ಬೇರೆ ಕಂಪನಿ ಸ್ಕೂಟರ್ ಅದಾವಲ್ಲ, ಅವಾಗ ಲೂನಾ ಭಾಳ ಫೇಮಸ್ ಆಗಿತ್ತು. ಆ ಲೂನಾವನ್ನು ಅವಳು PUC ಇದ್ದಾಗ ಓಡಿಸ್ತಿದ್ಲು. ಕೆಲವು ದಿನಗಳ ನಂತರ ಆಕೆಗೇನಾಯ್ತು ಅಂದ್ರೆ ಅದು ಬೇಜಾರು ಅನ್ಸಾಕತ್ತು. ಈ ಗಂಡು ಹುಡುಗರು ಹೊಡೆಯುವಂತಹ ಈ ಕವಾಸಾಕಿ ಬಜಾಜ್ ಅದನ್ನು ಓಡಿಸ್ಬೇಕು ಅಂತಂದು ಹೇಳಿ ಆಕೆಗೇನಾಯ್ತು ಅಂತಂದ್ರೆ ಆಸೆ ಆಯ್ತು. ಆವಾಗ ಆಕೆ ಏನು ಮಾಡಿದ್ಲು ಅಂತಂತಂದ್ರೆ ಅವಾಗ ಅವರ ಮನೆಗೆ ಅಂದರೆ ಆ ಮಿಲಿಟರಿ ತರಬೇತಿಗಾಗಿ ಒಬ್ಬರು ವಿಕ್ರಮ್ ಸಿಂಗ್ ಮಲಿಕ್ ಅನ್ನುವಂಥ ಒಳ್ಳೆಯ ಹುದ್ದೆಯಲ್ಲಿರುವಂಥ ಮಿಲಿಟರಿ ಆಫೀಸರ್ ಅವ್ರ ಮನೆಗೆ ಆಗಾಗ ಬರ್ತಾಯಿದ್ರು. ಅವ್ರು ಹೇಳಿದ್ಲಕ್ಕೆ ಒಂದು ಸಲ, ನನಗೆ ಹಿಂಗೆ ಕವಾಸಾಕಿ ಬಜಾಜ್ 100cc ಬೈಕನ್ನು ಓಡಿಸ್ಬೇಕು ಅಂತಂದು ಹೇಳಿ ನನಗೆ ಭಾಳ ಇಚ್ಛೆ ಐತಿ. ಯಾರ ನಾನು ಬೈಕ್ ಕೊಡಿಸಿರಂತ ನಾ ಅವ್ರನ್ನ ಮದುವೆ ಹಾಕೇನಿ ಅಂತಂದು ಹೇಳಿದ್ಲು. ಆವಾಗ ಆ ಯುವಕ ಅಂತಂದ, ನಿಜವಾಗ್ಲೂ ಆಗ್ತೀನೋ ಅಂತಂದು ಹೇಗೆ ಕೇಳ್ದ. ಹೌದು ಅಂತ ಹೇಳಿದ್ಲು. 2 ದಿನದೊಳಗೆ ಆ ಯುವಕ ಏನು ಮಾಡೋದ ಅಂತಂದ್ರೆ ಒಂದು ಈ ಬೈಕನ್ನು ಅವರ ಮನೆಯ ಮುಂದೆ ಹೊಸ ಬೈಕನ್ನು ತಂದು ನಿಲ್ಲಿಸ್ತಾನೆ. ನಿನ್ನ ಇಚ್ಛೆ ಅಂತೆ ನಾ ಬೈಕನ್ನು ತಂದೇನಿ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ದೆ. ಒಪ್ಪಿಕೊಂಡ್ಳು. ಕೇವಲ ಅವಳಿಗೆ 19 ವರ್ಷ ವಯಸ್ಸಿತ್ತು. ಆ ವಿಕ್ರಮ್ ಸಿಂಗ್ ಮಲಿಕರೊಂದಿಗೆ ಅವಳ ಮದುವೆ ಆಯಿತು. ಅತ್ಯಂತ ಪಾದರಸದಂಥ ಹುಡುಗಿ, ನಿಂತಲ್ಲಿ ನಿಲ್ತಿರ್ಲಿಲ್ಲ, ಅಷ್ಟೊಂದು ಚಟುವಟಿಕೆ ಉಳ್ಳಂಥ ಹುಡುಗಿ. ಯಾಕೆ ಏನು ಮಾಡ್ತಿದ್ಲು ಅಂತಂದ್ರೆ ಆ ಒಂದು ರಜಾ ದಿನಗಳಲ್ಲಿ ಆ ಮಲ್ಲಿಕರನ್ನ ಅಂದರೆ ವಿಕ್ರಮ್ ಸಿಂಗ್ ಮಲ್ಲಿಕರನ್ನ ಗಂಡನನ್ನು ಹಿಂದೆ ಕೊಂಡಿಸ್ಕೊಂಡು ಪ್ರವಾಸಕ್ಕೆ ಹೋಗ್ತಿದ್ಲಕ್ಕೆ. ಗುಡ್ಡುಗಾಡುಗಳಲ್ಲಿ ಎಲ್ಲ ಬೈಕ್ಗಳನ್ನು ಆಕೆ ಓಡಿಸ್ತಾ ಇದ್ಲು. ಹೀಗೆ ಸುಂದರವಾಗಿ 10 ವರ್ಷಗಳವರೆಗೆ ಅವಳ ಜೀವನ ಇದ್ದದ್ದು ನಡೀತು. ಅಷ್ಟರಲ್ಲಿ ಅವಳಿಗೆ 2 ಹೆಣ್ಣು ಮಕ್ಕಳ ತಾಯಿ ಆದಳು. ಆಮೇಲೆ ಏನಾಯ್ತು ಅಂದ್ರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಇದ್ದದ್ದು ಪ್ರಾರಂಭ ಆಯಿತು. ತಮಗೆಲ್ಲ ಗುರ್ತೈತಿ. ಅವಾಗ ಏನಾಯ್ತು ಅಂತಂದ್ರೆ ಇವರ ಗಂಡ, ಈಕೆಯ ಗಂಡ ವಿಕ್ರಮ್ ಮಲಿಕ್ ಅವ್ರೇನು ಮಾಡಿದ್ರು ಅಂದ್ರೆ ಬಾರ್ಡರ್ನಲ್ಲಿ ಯುದ್ಧಕ್ಕಾಗಿ ಅವ್ರು ಹೋದರು. ಆಮೇಲೆ ಅವರ ತಂದೆ ವಿದೇಶಕ್ಕೆ ಹೋಗಿದ್ದರು.
ಒಂದು ಈ ಮಿಲಿಟರಿ ಆಫೀಸಿನ ಕೆಲಸ ನಿಮಿತ್ತವಾಗಿ ಅಲ್ಲಿ ಅವರು ವಿದೇಶಕ್ಕೆ ಹೋಗಿದ್ದರು. ತಮ್ಮ ಇದ್ದವ ಊಟಿಯಲ್ಲಿ ಒಂದು ಟ್ರೈನಿಂಗ್ನಲ್ಲಿ ಇದ್ದ. ಆ ಹೊತ್ತಿನೊಳಗೆ ಇವ್ರೇನು ಮಾಡಿದ್ರು ಅಂದ್ರೆ, ಈ ಒಂದು ದೀಪ ಇದ್ದಕ್ಕೆ ತನ್ನ 2 ಮಕ್ಕಳನ್ನು ಕರೆದುಕೊಂಡು ತವ್ರ ಮನೆಯಲ್ಲಿದ್ಲು, ತಾಯಿಯೊಂದಿಗೆ ತವ್ರ ಮನೆಯೊಳಗೆ ಇದ್ಲಿಕ್ಕೆ. ಅವಾಗ ಏನಾಯ್ತು ಅಂತಂದ್ರೆ, ಈ ಬೆನ್ನು ಹುರಿಯಲ್ಲಿ ವಿಪರೀತವಾದಂಥ ನೋವು ಇದು ಕಾಣಿಸಾಕತ್ತಕ್ಕೆ. ನಿಲ್ಲಕ್ಕಾಗ್ತಿರ್ಲಿಲ್ಲ, ಅಸಾಧ್ಯವಾದಂಥ ನೋವು. ಆವಾಗಕ್ಕೆ ಏನು ಮಾಡ್ತಾ ಅಂತಂದ್ರೆ, ಮಿಲಿಟರಿ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾಳೆ, ಹೋಗಿ ಚೆಕಪ್ ಮಾಡಿಸ್ಕೊತಾಳೆ. ಮಾಡಿಸ್ಕೊಂಡಾಗ ಡಾಕ್ಟರ್ ಹೇಳಿದರು, ನಿಮ್ಮ ಬೆನ್ನು ಹುರಿಯ ಮೇಲೆ ಒಂದು ದೊಡ್ಡದಾದಂಥ ಗಡ್ಡೆ ಇದ್ದದ್ದು ಬೆಳೆದೈತಿ, ಅದನ್ನು ಮೇಜರ್ ಆಪ್ರೇಷನ್ ಆಗ್ತೈತಿ, ಆಪ್ರೇಷನನ್ನು ಮಾಡಲೇಬೇಕು. ಆ ಆಪ್ರೇಷನ್ ಮಾಡೋದು ಕೂಡ ರಿಸ್ಕಿ ಭಾಳ ಐತಿ. ಯಾಕಂತಂದ್ರೆ ಅಂಥ ದೊಡ್ಡ ಗಡ್ಡೆಯನ್ನು ತೆಗಿಬೇಕು ಅಂತಂದ್ರೆ ನಿಮ್ಮ ಬೆನ್ನು ಮೂಳೆಯ ಭಾಗಗಳಿಗೆ ಏನಂತಂದ್ರೆ ಧಕ್ಕೆ ಅಂತೂ ಆಗತೈತಿ. ಅಲ್ಲದೆ ಆ ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥ ಮೆದುಳಿಗೆ ಸಂಬಂಧಿಸಿದಂಥ ಅನೇಕ ನರತಂತುಗಳಿದ್ದದ್ದು ಅವು ಕಟ್ ಆಗ್ತಾವೆ. ಅದಕ್ಕೆ ಇಷ್ಟು ದೊಡ್ಡ ಆಪ್ರೇಷನ್ ಐತಿ. ಆಪ್ರೇಷನ್ ಮಾಡಲಿಲ್ಲ ಅಂತಂದ್ರೆ ನೀವು ಬದುಕುವಂಥ ಸಾಧ್ಯತೆ ಇಲ್ಲ, ಮಾಡಲೇಬೇಕು. ಅದಕ್ಕೆ ಇಂಥ ಮೇಜರ್ ಆಪ್ರೇಷನ್ ಐತಿ ನೋಡ್ರಿ, ನೀವು ವಿಚಾರ ಮಾಡಿರಿ ಅಂತಂದು ಹೇಳಿದರು. ಮತ್ತು ಆಪ್ರೇಷನ್ ಸಕ್ಸಸ್ ಆದ್ರೂ ಕೂಡ ನಿಮ್ಮ ಒಂದು ದೇಹದ ಭಾಗ, ಎದೆಯಿಂದ ಕೆಳಗಿನ ಭಾಗ ಎಲ್ಲ ಸ್ವಾಧೀನವನ್ನು ಕಳ್ಕೊತೈತಿ. ಪೂರ್ತಿ ಜೀವನವನ್ನು ನೀವು ವೀಲ್ ಚೇರ್ನಲ್ಲಿಯೇ ಬದುಕಬೇಕಾಗ್ತೈತಿ ಅಂತಂದು ಹೇಳಿ ಆ ಡಾಕ್ಟರ್ ಇದ್ದವ್ರು ಹೇಳಿದರು. ಇನ್ನೊಬ್ರು ಯಾರಾಗಿದ್ರೆ ಎದೆನ ದಸಕ್ಕಂತಿತ್ತು. ಯಾಕಂದ್ರೆ ಬೆನ್ನು ಮೂಳೆ ಅದಕ್ಕೆ ಆಕೈತಿ, ನರಗಳು ನರಗಳ ಕಟ್ಟಾಗ್ತಾವೆ, ಆಮೇಲೆ ಸ್ವಾಧೀನನ ತಪ್ತೈತಿ ಇಡೀ ಶರೀರ ಅಂತಂದ್ರೆ ಎಂಥ ದೊಡ್ಡ ಆಘಾತ. ಆದರೆ ಆ ದೀಪ ಇದ್ದಾಕೆ ದೊಡ್ಡ ಗಟ್ಟಿಗಿತ್ತಿ, ಧೈರ್ಯವಂತೆ. ಆಕೇನು ಹೇಳಿದ್ಲು ಅಂತಂದ್ರೆ, ಡಾಕ್ಟ್ರೇ ನನಗೆ ಒಂದು ವಾರದ ನಂತರ ನೀವು ಆಪ್ರೇಷನ್ ಮಾಡಿರಿ, ನಾನು ಆಪ್ರೇಷನನ್ನು ಮಾಡಿಸ್ಕೊತೇನೆ. ಅಲ್ಲಿವರೆಗೆ ನನ್ನ ಮನಸ್ಸೋ ಇಚ್ಚಿ ನಾನು ಏನಂತಂದ್ರೆ ಈ ಗಾಡಿಯಲ್ಲಿ ನಾನು ಅಡ್ಡಾಡಿ ಬರ್ತೇನೆ ಅಂತಂದು ಹೇಳಿದ್ಲು. ಅಂಥ ಟೈಮ್ನಾಗೂ ಸಾಹಸಗಳನ್ನು ಮಾಡುವುದು ಆಕೆಗಳ ರಕ್ತಗತವಾಗಿತ್ತು. ಆಮೇಲೆ ಏನಾಯ್ತು ಅಂತಂದರೆ ಡಾಕ್ಟರ್ ಇದ್ದವ್ರು ಆ ಮಾತಿ ಒಪ್ಪಿದ್ರು. 1 ವಾರದವರೆಗೆ ಅವಳು ಏನಾಯ್ತ ತನ್ನ ಬೈಕನ್ನು ತೆಗೆದುಕೊಂಡು ಸುತ್ತಾಡಿದ್ಲು. ಆ ನಂತರ ಈ ಒಂದು ಯುದ್ಧ, ಕಾರ್ಗಿಲ್ ಯುದ್ಧ ಪ್ರಾರಂಭ ಆಗಿತ್ತು. ಆವಾಗಕ್ಕೆ ತನ್ನ ಗಂಡನಿಗೆ ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದ್ಲು. ತನಗೆ ಈ ರೀತಿ ಇದ್ದಂಥ ವಿಷಯವನ್ನು ತನ್ನ ತಾಯಿಗೆ ಮಕ್ಕಳಿಗೆ ಆಕೆ ಹೇಳಲೇ ಇಲ್ಲ. ಬದಲಾಗಿ ತನ್ನ ಗಂಡನಿಗೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಬರೆದ್ಲು. ನನಗೆ ಹಿಂಗೈತಿ, ಆಪ್ರೇಷನ್ ಮಾಡಲೇಬೇಕು, ಇಲ್ಲತ್ತ ನಾ ಬದುಕೋಂಗಿಲ್ಲ ಅಂತಂದಾರೆ. ಮೇಜರ್ ಆಪ್ರೇಷನ್ ಐತಿ, ಏನಾಗ್ತೈತೋ ಗೊತ್ತಿಲ್ಲ, ನನಗೇನಾದರೂ ಆಯ್ತು ಅಂತಂದ್ರೆ ನನ್ನ ಮಕ್ಕಳನ್ನು ಈ ರೀತಿಯಾಗಿ ನೀವು ಅವ್ರನ್ನ ಪಾಲನೆ ಪೋಷಣೆಯನ್ನು ಮಾಡಿರಿ, ನೀವು ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದು ಬರಲೇಬೇಕು ಅನ್ನುವಂಥ ಒಂದು ಸುದೀರ್ಘವಾದಂಥ ಪತ್ರವನ್ನು ಗಂಡನಿಗೆ ಬರೆದ್ಲಿಕ್ಕೆ. ಇದು ಬರೆದು ಪೋಸ್ಟ್ ಮಾಡಿದ 1-2 ದಿನಗಳಲ್ಲಿ ಅವಳಿಗೆ ಆಪ್ರೇಷನನ್ನು ಡಾಕ್ಟರ್ ತಾರೀಖು ಕೊಟ್ಟಿದ್ರು, ಆಪ್ರೇಷನ್ ಮಾಡಲೇಬೇಕು ಅಂತೇಳಿ. ಆವಾಗ ಏನು ಮಾಡಿಲ್ಲಕ್ಕೆ ಅಂತಂದ್ರೆ, ನಾ ಚೆಕಪ್ಗೆ ಹೋಗಿ ಬರ್ತೇನೆ ಅಂತ ಹೇಳಿ ತಾಯಿಗೆ ಹೇಳಿದ್ಲು. ಹೇಳಿ ಈ ಮಿಲಿಟರಿ ಆಫೀಸಿಗೆ ಮಿಲಿಟರಿ ದವಾಖಾನೆಗೆ ಬಂದಳು. ಆಕೆ ಆಪ್ರೇಷನ್ನು ಎಷ್ಟು ತೀವ್ರವಾಗಿತ್ತು, ಎಷ್ಟು ಮೇಜರ್ ಆಗಿತ್ತು, ಆಕೆ ಅದನ್ನ ಹೆಂಗೆ ಆ ಒಂದು ಮುಂದಿನ ಜೀವನವನ್ನು ಆಕೆ ಧೈರ್ಯದಿಂದ ಎದುರಿಸಲಿಲ್ಲ ಅನ್ನೋದನ್ನು ನಾವು ಮುಂದಿನ ವಿಡಿಯೋದೊಳಗೆ